ಹಲೋ ಆಯುರ್ ಸಿದ್ಧಿಯಿಂದ ಈಗ ನಾವು ಒಂದೊಂದು ದಿನ ಒಂದೊಂದು ಕಾಮನ್ ಡಿಸೀಸಸ್ ಬಗ್ಗೆ ತಿಳ್ಕೊಳ್ತಾ ಹೋಗ್ತಾ ಇದ್ದೀವಿ. ಅದ್ರ ಮ್ಯಾನೇಜ್ಮೆಂಟ್ ಹಾಗೆಯೇ ಸ್ವಲ್ಪ ಮಟ್ಟಿಗೆ ಮನೆಯಲ್ಲಿ ಹೇಗೆ ಅದನ್ನು ನಿವಾರಣೆ ಮಾಡ್ಕೋಬೋದು, ಇಲ್ಲ ಡಾಕ್ಟ್ರ್ ಹತ್ರ ಹೋಗೋವರೆಗೂ ಹೇಗೆ ಮೇಂಟೈನ್ ಮಾಡ್ಬೋದು ಅನ್ನೋದು ಹೇಳ್ತಾ ಬರ್ತಾ ಇದ್ದೀನಿ. ಇವತ್ತು ಕಾಮನ್ ಆಗಿ ಸೀಸನಲ್ ಫ್ಲೂ ಅಂದರೆ ಶೀತ, ಕೆಮ್ಮು, ನೆಗಡಿ, ಸ್ವಲ್ಪ ಗಂಟ್ಲು ಕೆರೆತ, ಗಂಟ್ಲು ನೋವು, ಒಳ್ಳ ಜ್ವರ ಈ ರೀತಿ ಇದ್ದಾಗ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಮತ್ತು ಜ್ವರ ಅನ್ನೋದ್ರ ಬೇಸಿಕ್ ಕಾನ್ಸೆಪ್ಟ್ ಸ್ವಲ್ಪ ಹೇಳ್ತಾ ಬರ್ತೀನಿ. ಹಾಗೆ ಜ್ವರದ ಮ್ಯಾನೇಜ್ಮೆಂಟ್ ಬಗ್ಗೆ ಸ್ವಲ್ಪ ಹೇಳ್ತೀನಿ. ಜ್ವರ ಅನ್ನೋದು ಆ್ಯಕ್ಚುಲಿ ಆಯುರ್ವೇದದ ಪ್ರಕಾರ ಹೇಳಬೇಕು ಅಂತಂದರೆ, ನಿನ್ನೆ ನಾವು ಜೀರ್ಣಶಕ್ತಿಯಲ್ಲಿ ವೇರಿಯೇಷನ್ ಆದಾಗ ಅಸಿಡಿಟಿ ಮತ್ತು ಗ್ಯಾಸ್ಟ್ರೈಟಿಸ್ ಆಗುತ್ತೆ ಅಂತ ಹೇಳಿದ್ವಲ್ಲ, ಆ ರೀತಿ ಆದಾಗ ಅದು ನೆಕ್ಸ್ಟ್ ಸ್ಟೇಜು ದೇಹದಲ್ಲಿ ಅಜೀರ್ಣ ಆದ ಆಹಾರ ಆಮ ಆಗಿ ಚೇಂಜ್ ಆಗಿ ಅದು ಸ್ಟೋರ್ ಆಗುತ್ತೆ. ಯೂಶಲಿ ದೇಹದಲ್ಲಿ ಆಮ ಹೆಚ್ಚಾದಾಗ ಏನಾಗುತ್ತೆ, ಜ್ವರ ಬರುತ್ತೆ. ಅಥವಾ ಬೇರೆ ಯಾವುದಾದ್ರೂ ಡಿಸೀಸಸ್ ಬರಬೇಕು ಅಂತಂದರೆ ಅದಕ್ಕೆ ಮೂಲ ಕಾರಣ ಆಮ ಆಗೋದು ಅಥವಾ ಟಾಕ್ಸಿಸಿಟಿ ಆಗ್ಬೋದು, ಈ ರೀತಿ ಆಗೋದು. ಮತ್ತು ವೈರಲ್ ಇನ್ಫೆಕ್ಷನ್, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆದಾಗ ಕೂಡ ಅದು ಕಾಯಿಲೆಯನ್ನು ಹೇಗೆ ತೋರಿಸುತ್ತೆ ಅಂತಂದರೆ, ದೇಹದಲ್ಲಿ ಆಮ ಹೆಚ್ಚಾಗಿ ಅದರ ಲಕ್ಷಣಗಳನ್ನೇ ತೋರಿಸೋದು. ಹಾಗಾಗಿ ಆಯುರ್ವೇದದ ಪ್ರಕಾರ ಯಾವುದೇ ಕಾಯಿಲೆ ಆಗಬೇಕು ಅಂದರೂ ದೇಹದಲ್ಲಿ ಆಮ ಅಥವಾ ಇಂಡೈಜೆಸ್ಟೆಡ್ ಫುಡ್ ಪಾರ್ಟಿಕಲ್ಸ್ ಸ್ಟೋರ್ ಆಗಿರುತ್ತಲ್ಲ, ಅದೇ ಕಾರಣ ಅಂತ ಹೇಳ್ತಾ ಬರ್ತೀವಿ. ಅದರಲ್ಲೂ ತುಂಬ ಮುಖ್ಯವಾಗಿ ಜ್ವರ, ಅದಂತೂ ಖಂಡಿತ ಆಮ ಹೆಚ್ಚಾದಾಗಲೇ ದೇಹಕ್ಕೆ ಜ್ವರ ಬರೋದು. ಅಂದರೆ ದೇಹದ ತಾಪಮಾನದಲ್ಲಿ ಏರಿಳಿಕೆ ಸಡನ್ನಾಗಿ ಉಂಟಾಗೋದೇ ಜ್ವರ, ಇನ್ನೇನೂ ಇಲ್ಲ. ಅಂದರೆ ದೇಹದ ಸಾಧಾರಣ ಉಷ್ಣತೆ ಏನಿರಬೇಕೋ ಅದಕ್ಕಿಂತ ಹೆಚ್ಚಾಗೋದು, ಸ್ವಲ್ಪ ಸುಸ್ತಾಗೋದು, ಗಂಟ್ಲು ಕೆರೆತ, ಶೀತ, ಕೆಮ್ಮು, ಮತ್ತು ಇನ್ನೂ ಒಂದು ಪ್ರಮುಖ ಲಕ್ಷಣ ಏನಿರುತ್ತೆ, ತಲೆನೋವು ಅಥವಾ ದೇಹದಲ್ಲಿ ಉಷ್ಣತೆ ಹೆಚ್ಚಾಗೋದು, ಈ ರೀತಿ ಸಿಂಪ್ಟಮ್ಸ್ ಇರುತ್ತೆ. ಹೀಗಾದಾಗ ಮೊದಲನೇದಾಗಿ ಏನು ಮಾಡಬೇಕು, ನಾವು ಲಘುವಾದ ಆಹಾರವನ್ನು ತಗೊಳ್ಬೇಕು. ಮೊದಲನೇದು ಅಂದರೆ ನಾರ್ಮಲ್ ಏನು ಬ್ರೇಕ್ಫಾಸ್ಟು ಊಟ ಮಾಡ್ತಿರೋ ಅದರಲ್ಲಿ ಕಾಲು ಭಾಗ ಮಾತ್ರ ಆದಷ್ಟು ಸಾಫ್ಟ್ ಆಗಿರೋ ಫುಡ್ಡು, ಅಂದರೆ ಪೊಂಗಲ್ ಆಗಲಿ, ಇಲ್ಲ ಬೇಯಿಸಿದ ತರಕಾರಿಯ ಸೂಪ್ ಆಗಲಿ, ನೀರು ತಿಳಿ ಅಕ್ಕಿ ತಿಳಿ ಗಂಜಿ ಆಗಲಿ, ಜೊತೆಗೆ ಬಿಸಿ ಹಾಲು ಹೇಗೆ ಅಂದರೆ ಡೈಲ್ಯೂಟೆಡ್ ಮಿಲ್ಕ್ ಅಂತ ನಮ್ಮ ಆಯುರ್ವೇದದಲ್ಲಿ ಹೇಳ್ತೀವಿ. ಅಂದರೆ 1:1 ಭಾಗ ನೀರನ್ನು ಸೇರಿಸಿ ಚೆನ್ನಾಗಿ ಕಾಯಿಸಿ ಅದಕ್ಕೆ ಬೆಲ್ಲ ಮತ್ತು ಅರಿಶಿನ ಹಾಕಿ ತೊಗೊಂಡ್ರೆ ತುಂಬ ಉತ್ತಮವಾದ್ದು. ಹಾಗೆ ಅದರ ಜೊತೆಗೇನೆ ಜ್ವರ ಕಡಿಮೆ ಆಗಲಿಕ್ಕೆ ಲೇಪಗಳನ್ನ ಕೆಲವು ಹೇಳ್ತೀವಿ. ಅಂದರೆ ಅತಿಬಜೆ ಅಥವಾ ಬಜೆ ಇರುತ್ತಲ್ಲ, ಅದನ್ನು ಗಂಧದ ಕಲ್ಲಿನ ಮೇಲೆ ತೆಗೆದು ಅದನ್ನು ಹಣೆಗೆ ಪಟ್ಟ ಹಾಕ್ಕೊಳ್ಳೋದು, ಮತ್ತು ತಣ್ಣೀರಿನಲ್ಲಿ ಬಟ್ಟೆ ಅದ್ದಿ ಅದು ಪಟ್ಟ ಹಾಕೋದು, ಬಿಸಿ ನೀರು ಕುಡಿಯೋದು, ತಿಳಿ ಹಾಲು ಕುಡಿಯೋದು, ಅಕ್ಕಿ ತಿಳಿ ಗಂಜಿ ಕುಡಿಯೋದು. ಇದ್ರ ಜೊತೆಗೆ ಚಕ್ಕೆ ಪುಡಿ, ಅರಿಶಿನ ಪುಡಿ, ಮೆಣಸು ಪುಡಿ, ಅರಿಶಿನ ಪುಡಿ ಎಲ್ಲ ಸಮಭಾಗನ ಜೇನುತುಪ್ಪದಲ್ಲಿ ಬೆರೆಸಿ ಅದನ್ನು ತಗೊಂಡು ನಂತರ ಸ್ವಲ್ಪ ಬಿಸಿ ನೀರು ಕುಡಿಯೋದ್ರಿಂದನೂ ಸ್ವಲ್ಪ ಮಟ್ಟಿಗೆ ಕೆಮ್ಮು, ನೆಗಡಿ, ಜ್ವರ ಹಾಗೆ ಮನೆಯಲ್ಲಿ ತುಂಬ ಶುರುವಿನಲ್ಲಿ ಕಡಿಮೆ ಆಗುತ್ತೆ. ಅದ್ರ ಜೊತೆ ಉಪ್ಪು, ಅರಿಶಿನ ಹಾಕಿ ಬಿಸಿ ನೀರಿಗೆ ಗಾರ್ಗಲ್ ಮಾಡಿ, ಮತ್ತು ಲಘು ಆಹಾರ ತಗೊಳ್ಳಿ. ತುಂಬ ಹೆಚ್ಚು ಚಟುವಟಿಕೆಗಳು ಇರಬಾರ್ದು. ಯಾವುದೇ ಈ ವೈರಲ್ ಇನ್ಫೆಕ್ಷನು, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನು ಅಥವಾ ಒಳ ಜ್ವರ ಈ ರೀತಿ ಇದ್ದಾಗ ವ್ಯಾಯಾಮನ ಪೂರ್ತಿಯಾಗಿ ವರ್ಜನೆ ಮಾಡಬೇಕು. ನಾರ್ಮಲ್ ಆ್ಯಕ್ಟಿವಿಟೀಸ್ ಇರಬೇಕು, ಮತ್ತು ಆದಷ್ಟು ರೆಸ್ಟ್ನಲ್ಲಿ ಇರಬೇಕು. ಎಕ್ಸಸೈಸ್, ವಾಕಿಂಗ್ ಈ ಥರದ್ದೆಲ್ಲ ಏನು ಮಾಡಬಾರ್ದು. ರೆಫ್ರಿಜ್ರೇಟೆಡ್ ಫುಡ್ ಐಟಮ್ಸ್ ಯಾವುದು ತೊಗೋಬೇಡಿ. ಫರ್ಮೆಂಟೆಡ್ ಫುಡ್ ಐಟಮ್ಸ್ ಯಾವುದು ತೊಗೊಳ್ಬೇಡಿ. ಮೊಸರು, ಮಜ್ಜಿಗೆ, ಪನ್ನೀರು, ಐಸ್ ಕ್ರೀಮು ಮತ್ತು ದೋಸೆ, ಇಡ್ಲಿ ಕೂಡ ಆದಷ್ಟು ಇಂಥ ಟೈಮ್ನಲ್ಲಿ ಫರ್ಮೆಂಟ್ ಆಗಿರೋದ್ರಿಂದ ಅವಾಯ್ಡ್ ಮಾಡೋದು ಒಳ್ಳೆಯದು. ಯಾಕೆ ಅಂತಂದರೆ ಅದು ಇನ್ನೂ ಹೆಚ್ಚು ಆಮವನ್ನು ದೇಹದಲ್ಲಿ ಹೆಚ್ಚಿಸುತ್ತೆ. ಹಾಗಾಗಿ ಈ ಎಲ್ಲ ಟಿಪ್ಸ್ನ ನೀವು ಮನೆಯಲ್ಲಿ ಜ್ವರ, ಕೆಮ್ಮು, ನೆಗಡಿ ಈ ರೀತಿ ಸ್ವಲ್ಪ ಸೀಸನಲ್ ಚೇಂಜಸ್ ಆಗ್ತಾ ಇದೆ ಅಲ್ಲ, ಎಲ್ಲ ಕಡೆನೂ ಕಾಣ್ತಾ ಇದೆ, ಹಾಗಾಗಿ ಮಾಡ್ಕೊಳ್ಳಿ. ಬಿಸಿ ನೀರು ಕಾಯಿಸೋವಾಗ ಒಂದು ಹಿಡಿ ಜೀರಿಗೆ ಹಾಕಿ ಅದನ್ನು ಕಾಯಿಸೋದ್ರಿಂದ ಅದರ ಗುಣಗಳು ಇನ್ನೂ ಚೆನ್ನಾಗಿ
ಹೆಚ್ಚಾಗುತ್ತೆ. ಯಾಕಂದರೆ ಜೀರಿಗೆ ಪಿತ್ತ ಶಾಮಕ ಆಗಿರೋದ್ರಿಂದ ಆ ರೀತಿ ಮಾಡಿ ಅದನ್ನು ಸ್ಟೋರ್ ಮಾಡಿ ಉಪಯೋಗಿಸೋದು ಈ ಸೀಸನ್ನಲ್ಲಿ ತುಂಬ ಒಳ್ಳೆಯದು. ಈ ಎಲ್ಲ ಟಿಪ್ಸು ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ನಿಮಗೆ ಯಾವ ಡಿಸೀಸಸ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಕಾಮೆಂಟ್ ಮಾಡಿ ತಿಳಿಸೋದ್ರಿಂದ ನಮಗೆ ಇನ್ನೂ ಹೆಚ್ಚು ನಿಮಗೆ ಏನು ಮಾಹಿತಿ ಕೊಡಬೇಕು ಗೊತ್ತಾಗುತ್ತೆ. ಥ್ಯಾಂಕ್ ಯು.